ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. RCB ಸೇಲ್, RCB ಮಾರಾಟ, ಹೋಯ್ತು RCB. ಬ್ಲೂಮ್ಬರ್ಗ್ ಇಂಥ ಒಂದು ರಿಪೋರ್ಟ್ ಕೊಟ್ಟಿದ್ದೆ ತಡ. ಎಸ್, ಫುಲ್ ಸ್ಟೋರಿ ಕೇಳಿ. ಬ್ಲೂಮ್ಬರ್ಗ್ ಈ ರೀತಿ ರಿಪೋರ್ಟ್ ಮಾಡ್ತು. ಜಗತ್ತಿನ ಪ್ರತಿಷ್ಠಿತ ನ್ಯೂಸ್ ಏಜೆನ್ಸಿ, ಬಿಸ್ನೆಸ್ ಬಗ್ಗೆ ಚೆನ್ನಾಗಿ ರಿಪೋರ್ಟ್ ಮಾಡೋ ಏಜೆನ್ಸಿ. ದೇಶದಲ್ಲಿ ಕೋಲಾಹಲ ಸೃಷ್ಟಿಯಾಯಿತು, ವಿಶೇಷವಾಗಿ RCB ಅಭಿಮಾನಿಗಳಲ್ಲಿ, ಬೆಂಗಳೂರಿನ ಕರ್ನಾಟಕದ ಅಭಿಮಾನಿಗಳಲ್ಲಿ. ಯುನೈಟೆಡ್ ಸ್ಪಿರಿಟ್ಸ್ನ ಷೇರುಗಳು ಹತ್ತತ್ರ 3.3% ಜಂಪ್ ಕೂಡ ಆಗಿದ್ವು. RCB ಸೇಲ್ ಆಗುತ್ತಂತೆ, ಮತ್ತೆ ಮಲ್ಯ ಇದರ ಓನರ್ ಆಗ್ತಾರಂತೆ ಅಂತೆಲ್ಲ ಸುದ್ದಿ ಹರಿದಾಡಿತ್ತು. ಆದರೆ ಇದಕ್ಕೆಲ್ಲ ಯುನೈಟೆಡ್ ಸ್ಪಿರಿಟ್ ತೆರೆ ಎಳೆದಿದೆ. ನಾವು ಯಾವುದನ್ನು ಸೇಲ್ ಮಾಡ್ತಾ ಇಲ್ಲ, ಯಾವುದೇ ಡಿಸ್ಕಷನ್ ಇಲ್ಲ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಈ ಮೂಲಕ ಜೋರು ಮಳೆ ಬಂದು ಹಾಗೆ ನಿಂತು ಹೋದ ಅನುಭವ ಆಯಿತು. ಕೆಲವೇ ಗಂಟೆಗಳ ಅವಧಿಯಲ್ಲಿ ಬೆಳಿಗ್ಗೆ ಶುರುವಾಗಿದ್ದು ಸಂಜೆ ವೇಳೆಗೆ ಚೇಂಜ್ ಆಯಿತು. ಆದರೆ ಇಲ್ಲಿ ಕಂಪನಿ ಏನೋ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಆದರೆ ಇಲ್ಲಿ RCBಯ ಮಾರೋ ಸಾಧ್ಯತೆಗಳ ಬಗ್ಗೆ ಚರ್ಚೆ ಅಂತೂ ನಡೀತಾನೆ ಇದೆ ಜನರಲ್ಲಿ. ಯಾಕಂದ್ರೆ RCB ಈ ಮುಂಚೆ ಕೂಡ ಸೇಲ್ ಆಗಿದೆ, ಕೈ ಬದಲಾಗಿದೆ. ಬೆಂಗಳೂರಿನ ಕನ್ನಡಿಗರ ಮಾಲೀಕತ್ವದ ಕಂಪನಿ ಅಲ್ಲ ಇದು. ವಿಜಯ್ ಮಲ್ಯ ಕೈಯಿಂದ ಲಂಡನ್ ಕಂಪನಿ ತಲುಪಿದ ಹಿಸ್ಟ್ರಿಯನ್ನ ಹೊಂದಿದೆ ಇದು. ಹೀಗಾಗಿ ಜನ ಇದ್ರ ಬಗ್ಗೆ ಇನ್ನೂ ಅನುಮಾನದ ಕಣ್ಣಿನಿಂದಲೇ ನೋಡ್ತಿದ್ದಾರೆ. ಹಾಗಿದ್ರೆ RCB ಬ್ರಿಟನ್ ಮೂಲದ ಕಂಪನಿಯ ಪಾಲಾಗಿದ್ದು ಹೇಗೆ? ವಿಜಯ್ ಮಲ್ಯ ಇದನ್ನ ಯಾಕೆ ಮಾರಿದ್ರು? ಈಗ ಅಂದ್ರೆ ಕಪ್ ಗೆದ್ದ ನಂತರ RCBಯಲ್ಲಿ ಆಗಿರೋ ಬದಲಾವಣೆ ಏನು? ಚೆನ್ನೈ, ಮುಂಬೈ ತಂಡಗಳನ್ನ ಕೂಡ ಮೀರಿ ಅವರು ಹೊಸದೇ ಸಾಧಿಸಿದ್ರು. ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಅದಕ್ಕಿಂತ ಮುಂಚೆ ನೀವಿನ್ನು ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. RCB ಫಾರ್ ಸೇಲ್, 17,000 ಕೋಟಿಗೆ ಮಾರಾಟ. ಸ್ನೇಹಿತರೆ, ಇಂಥ ಒಂದು ಸುದ್ದಿ ಬಂದ ಕೂಡಲೇ ದೇಶಾದ್ಯಂತ, ಅದರಲ್ಲೂ ಕೂಡ ಕ್ರಿಕೆಟ್ ಲೋಕದಲ್ಲಿ ದೊಡ್ಡ ನಾಟಕೀಯ ಸುದ್ದಿಗಳು ಹೊರಬಿದ್ವು. Diageo ಕಂಪನಿ ಮೀಟಿಂಗ್ ಮಾಡ್ತಾ ಇದೆಯಂತೆ, ಅವರ RCB ಸಂಬಂಧ ಕಟ್ಟಾಗುತ್ತಂತೆ, ವಿಜಯ್ ಮಲ್ಯರೇ ವಾಪಸ್ ಬರ್ತಾರಂತೆ. ಹೀಗೆ ಸುದ್ದಿಗಳ ಪ್ರವಾಹ. ಹೇಗೂ ಇತ್ತೀಚೆಗೆ ವಿಜಯ್ ಮಲ್ಯ ಒಂದು ಪಾಡ್ಕಾಸ್ಟ್ ಕೊಟ್ಟಿದ್ರಲ್ಲ, 4 ಗಂಟೆ 3 ಗಂಟೆ ಕೂತ್ಕೊಂಡು ನಂದೇನು ತಪ್ಪೇ ಮಾಡಿಲ್ಲ ಅಂತ ಹೇಳಿ ಸುದೀರ್ಘವಾಗಿ ಅವರ ವರ್ಷನ್ ಹೇಳಿದ್ರಲ್ಲ. ಹಾಗೆ RCB ಚಾಂಪಿಯನ್ ಆಗಿತ್ತು. ಅದಾದ್ಮೇಲೆ ಕಾಲ್ ತುಳಿತದ ಗಲಾಟೆ, ಇದೆಲ್ಲವೂ ಕೂಡ RCB ಬಹಳ ಸುದ್ದಿಯಲ್ಲಿರೋ ರೀತಿ ಆಗಿತ್ತು. ಆದ್ರೆ ಈ ಮಧ್ಯೆ ಈ ಸುದ್ದಿ ಬಂದಿತ್ತು, ಜನರಿಗೆ ಫುಲ್ ಥ್ರಿಲ್ ಕೊಡ್ತು. ಆದ್ರೆ ಈ ಎಲ್ಲ ಸುದ್ದಿಯನ್ನ ಕಂಪನಿ ನಿರಾಕರಿಸಿದೆ. ಆದ್ರೆ ಇಲ್ಲಿ Diageo ಅಂದ್ರೆ ಈ ಯುನೈಟೆಡ್ ಸ್ಪಿರಿಟ್ ನ ಓನರ್ ಕೆಲ ಸವಾಲು ಎದುರಿಸ್ತಿರೋ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. Diageo ಭಾರತ ಸರ್ಕಾರದಿಂದ ಮದ್ಯ ಮಾರಾಟ ಪ್ರಮೋಟ್ ಮಾಡಬೇಡಿ ಅಂತ ಒತ್ತಡ ಎದುರಿಸ್ತಿರೋ ಮಾಹಿತಿ ಇದೆ. ಸಾಮಾನ್ಯವಾಗಿ ಎಲ್ಲ IPL ಟೀಮ್ಗಳ ಮಾಲೀಕರು ತಮ್ಮ ಟೀಮ್ಗಳ ಮೂಲಕ ತಮ್ಮ ಬಿಸ್ನೆಸ್ ಪ್ರಮೋಟ್ ಮಾಡ್ತಾರೆ. ಅವರಿಗೆ ಯಾವುದೇ ನಿರ್ಬಂಧ ಇಲ್ಲ. ಆದರೆ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ಗೆ ಕೆಲ ಮಿತಿಗಳಿವೆ. ಹೇಳಿ ಕೇಳಿ ಮದ್ಯದ ಕಂಪನಿ, ಭಾರತದಲ್ಲಿ ನೇರವಾಗಿ ಮದ್ಯ ಪ್ರಮೋಟ್ ಮಾಡೋದು ನಿಷಿದ್ಧ. ನೇರ ನೋಡಿ ಸಖತ್ತಾಗಿದೆ, ಹೆಂಗ್ ಕಿಕ್ ಬರುತ್ತೆ ಗೊತ್ತಾ, ಹಂಗೆಲ್ಲ ಹೇಳಂಗಿಲ್ಲ. ಹೀಗಾಗಿ ಅದೇ ಲೋಗೋ, ಅದೇ ಹೆಸರು, ಅದೇ ಕಲರ್ ಕಾಂಬಿನೇಷನ್ ಬಾಟಲ್ ಮೇಲೆ ಅಂಟಿಸ್ಬಿಟ್ಟು ಎಣ್ಣಲ್ಲಿ ಸೋಡಾ, ವಾಟರ್ ಅಂತ ಅಷ್ಟೇ ಸೇರಿಸಿರ್ತಾರೆ. ಆ ರೀತಿ ಪರೋಕ್ಷವಾಗಿ ಪ್ರಮೋಟ್ ಮಾಡ್ತಾರೆ. ಸರೋಗೇಟ್ ಅಡ್ವರ್ಟೈಸಿಂಗ್, ಮಾರ್ಕೆಟಿಂಗ್ ಮಾಡ್ತಾರೆ. ಇವರು ಅದನ್ನೇ ಮಾಡ್ತಾ ಇದ್ರು. ಹೀಗಾಗಿ ಇವರು ಮದ್ಯವನ್ನ ಆ ರೀತಿ ಪ್ರಮೋಟ್ ಮಾಡಂಗಿಲ್ಲ ಅನ್ನೋ ಪ್ರೆಷರ್ ಇತ್ತು ಇವರಿಗೆ. ಹಾಗಾಗಿ ಅವರು ಬೇಜಾರು ಮಾಡ್ಕೊಂಡಿರ್ಬೋದು ಅಂತೆಲ್ಲ ರಿಪೋರ್ಟ್ಸ್ ಇವೆ. ಜೊತೆಗೆ ಟ್ರಂಪ್ರ ಟ್ಯಾರಿಫ್ ಕಾರಣದಿಂದ ಕಂಪನಿಯ ಉತ್ಪನ್ನಗಳಿಗೆ ಅಮೆರಿಕದಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತಲೂ ಹೇಳಲಾಗ್ತಿದೆ. Diageoಗೆ ಅಮೆರಿಕ ದೊಡ್ಡ ಮಾರ್ಕೆಟ್, ಆದರೆ ಟ್ರಂಪ್ ಕಾರಣದಿಂದ ಪ್ರೀಮಿಯಂ ಬ್ರ್ಯಾಂಡ್ಸ್ಗೆ ಹೆಚ್ಚಿನ ಸುಂಕ ಬೀಳ್ತಾ ಇದೆ. ಹೀಗಾಗಿ ಅಮೆರಿಕದ ಕಡೆಗೆ ಫೋಕಸ್ ಮಾಡೋಕೆ, ಅಲ್ಲಿಗೆ ಹೆಚ್ಚು ಫಂಡ್ ಒದಗಿಸೋಕೆ, ತನ್ನ ಕೋರ್ ಬಿಸ್ನೆಸ್ ನ ಇಂಪ್ರೂವ್ ಮಾಡೋಕೆ ಈ ಸ್ಪೋರ್ಟ್ಸ್ ಟೀಮ್ ಅನ್ನ ಮಾರಬಹುದು ಅನ್ನೋ ವಾದ ಇವತ್ತಿಗೂ ನಡೀತಾ ಇದೆ. ಹಾಗಿದ್ರೆ ಈ RCB ಇವ್ರ ಕೈಗೆ ಬಂದಿದ್ದು ಹೇಗೆ? ಫಸ್ಟ್ ಆಫ್ ಆಲ್ ಅದನ್ನ ನೋಡ್ಬೇಕಲ್ಲ. RCB ಮಾರಿದ್ ಹೇಗೆ ವಿಜಯ್ ಮಲ್ಯ? ಸ್ನೇಹಿತರೆ, RCB ಸೇಲ್ ಸುದ್ದಿ ಬಂದ ತಕ್ಷಣ ವಿಜಯ್ ಮಲ್ಯ ಹೆಸರು ಟ್ರೆಂಡಿಂಗ್ ನಲ್ಲಿತ್ತು. ಯಾಕಂದ್ರೆ ಈ RCBಯನ್ನ ಕೊಂಡುಕೊಂಡಿದ್ದೆ ಮೊದಲಿಗೆ ವಿಜಯ್ ಮಲ್ಯ 2007ರಲ್ಲಿ ಭಾರತದಲ್ಲಿ SL ಗ್ರೂಪ್ ಮತ್ತು ಐರ್ಲೆಂಡ್ FS ಪ್ರಾಯೋಜಕತ್ವದಲ್ಲಿ ಇಂಡಿಯನ್ ಕ್ರಿಕೆಟ್ ಲೀಗ್ ಅನ್ನೋ ಹೊಸ ಕ್ರಿಕೆಟ್ ಲೀಗ್ ಆರಂಭ ಆಯಿತು. ಅವತ್ತಿಗೆ ಪಾಕ್, ಬಾಂಗ್ಲಾ ಟೀಮ್ಗಳು ಸೇರಿ ನಮ್ಮಲ್ಲೇ 9 ಟೀಮ್ಗಳು ಆಟ ಆಡ್ತಾ ಇದ್ವು. ಆದ್ರೆ BCCI ಮತ್ತು ICC ವಿರೋಧದಿಂದ ಈ ಟೂರ್ನಿ ಹೆಚ್ಚು ಬೆಂಬಲ ಪಡೆಯಲಿಲ್ಲ. ಹೀಗಾಗಿ ICL ವಿರುದ್ಧ BCCI ತಾನೇ ಹೊಸ ಲೀಗ್ ಅನ್ನ ಶುರು ಮಾಡಿತು. ಇದಕ್ಕೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಅನ್ನೋ ಹೆಸರು ಕೊಡ್ತು. ಅದರಲ್ಲಿ 8 ಟೀಮ್ಗಳನ್ನ ಸೇರಿಸಲಾಯಿತು. ಆ 8 ಟೀಮ್ಗಳಲ್ಲಿ RCB ಕೂಡ ಒಂದು. ಆ ಕಾಲಕ್ಕೆ ಸುಮಾರು $111 ಮಿಲಿಯನ್ ಖರ್ಚಲ್ಲಿ ವಿಜಯ್ ಮಲ್ಯ ಅದನ್ನ ಕೊಂಡುಕೊಂಡ್ರು.
ಆಗಿನ ದುಡ್ಡಿನ ಲೆಕ್ಕಕ್ಕೆ ಬಂದಾಗಲೇ ಇದು 476 ಕೋಟಿ ರೂಪಾಯಿ, ಈಗಿನ ಲೆಕ್ಕಕ್ಕೆ 1,500,000 ಕೋಟಿ. ಸೊ ಅಷ್ಟು ಹಣ ಕೊಟ್ಟು ಖರೀದಿ ಮಾಡಿದ್ರು. ಮುಂಬೈ ನಂತರ ಅತ್ಯಂತ ದುಬಾರಿ ಟೀಮ್ ಅಂತ ಕರೆಸ್ಕೊಂಡಿತ್ತು. ಆದರೆ 3-4 ವರ್ಷಗಳಲ್ಲೇ ಇದನ್ನ ಉಳಿಸ್ಕೊಳ್ಳಿಲ್ಲ ಅವರು. ತಮ್ಮ ಯುನೈಟೆಡ್ ಸ್ಪಿರಿಟ್ಸ್ ಜೊತೆಗೆ RCBಯನ್ನ ಹೋಲ್ಸೇಲ್ ಆಗೆಲ್ಲ ಸೇರಿಸಿಕೊಂಡು ಅವರು ಮಾರಾಟ ಮಾಡಬೇಕಾಯ್ತು. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ರಾಮೇಶ್ವರಂ ಕನ್ಯಾಕುಮಾರಿಗೆ ಒಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 19,700 ರೂಪಾಯಿ ಮಾತ್ರ. ಮದುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ತಿರುಚೆಂಡೂರ್, ರಾಮೇಶ್ವರಂ, ತಂಜಾವೂರಿಗೆ ಹೋಗೋದಿರುತ್ತೆ. 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ 2+2 AC ಬಸ್ ವ್ಯವಸ್ಥೆ, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ ಜುಲೈ 5, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಅಂದ ಹಾಗೆ ಈ ಯುನೈಟೆಡ್ ಸ್ಪಿರಿಟ್ಸ್ ಇದೆಯಲ್ಲ, ಈಗ ಇದು ಜಗತ್ತಿನ 2ನೇ ಅತಿ ದೊಡ್ಡ ಮದ್ಯ ಮಾರಾಟಗಾರ. 37 ದೇಶಗಳಿಗೆ ಮದ್ಯ ಎಕ್ಸ್ಪೋರ್ಟ್ ಮಾಡುತ್ತೆ. ಇದರ ಮೂಲ ಸಂಸ್ಥೆ ಮ್ಯಾಕ್ಡವೆಲ್ ಅಂಡ್ ಕಂಪನಿ. ಆ ಹೆಸರಲ್ಲಿ 1826ರಲ್ಲಿ ಬ್ರಿಟಿಷರ ಕಾಲದಲ್ಲಿ ಮದ್ರಾಸ್ನಲ್ಲಿ ಸ್ಥಾಪನೆಯಾಗಿತ್ತು. ಬ್ರಿಟಿಷರಿಗೆ ಮದ್ಯ ಒದಗಿಸೋಕೆ ಕಟ್ಕೊಂಡಿದ್ರು. ನಂತರ ಬ್ರಿಟಿಷರು ಹೋದ್ಮೇಲೆ 1951ರಲ್ಲಿ ವಿಠಲ್ ಮಲ್ಯ ಅಂದ್ರೆ ವಿಜಯ್ ಮಲ್ಯ ಅವರ ಅಪ್ಪ ಇದನ್ನ ಖರೀದಿ ಮಾಡಿದ್ರು. ಆಗ ಇವರು ಯುನೈಟೆಡ್ ಬ್ರೂವರೀಸ್ ಗ್ರೂಪ್ ನೋಡ್ಕೊಳ್ತಾ ಇದ್ರು. ಅದಾದ್ಮೇಲೆ ಇದು ವಿಜಯ್ ಮಲ್ಯರ ಕಂಪನಿ ಆಯ್ತು. ಬಳಿಕ ಈ ಕಂಪನಿಯನ್ನ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಅಂತ ಹೆಸರು ಚೇಂಜ್ ಮಾಡಿದ್ರು. 2011 ತನಕ ಚೆನ್ನಾಗೇ ಇತ್ತು. ಆದ್ರೆ ಯಾವಾಗ ವಿಜಯ್ ಮಲ್ಯ ತಮ್ಮ ಉದ್ಯಮವನ್ನ ಹಾಳು ಮಾಡಿಕೊಂಡ್ರು, ಸಾಲ, ಬಡ್ಡಿ, ಕಿಂಗ್ ಫಿಶರ್ ಸಮಸ್ಯೆ ಜಾಸ್ತಿ ಆಯ್ತು, ಆಗ ಈ ಕಂಪನಿ ಬೇರೆಯವರ ಪಾಲಾಯ್ತು. ಯುನೈಟೆಡ್ ಸ್ಪಿರಿಟ್ ಜೊತೆಗೆ RCB ಕೂಡ ಬ್ರಿಟನ್ ಒಡೆತನಕ್ಕೆ ಹೋಯಿತು. 2013ರಲ್ಲಿ ಡಿಯಾಜಿಯೋ ಯುನೈಟೆಡ್ ಸ್ಪಿರಿಟ್ಸ್ನ 10% ಶೇರ್ ಅನ್ನ ಕೊಂಡ್ಕೊಳ್ತು. 2014ರಲ್ಲಿ ಅದು 54%ಗೆ ಹೋಯಿತು. ಯಾವುದೇ ಕಂಪನಿಯಲ್ಲಿ 50%ಗಿಂತ ಹೆಚ್ಚಿನ ಮಾಲೀಕತ್ವ ಯಾವಾಗ ಯಾರಿಗೆ ಸಿಗುತ್ತೋ ಅವರು ಅದರ ನಿಜವಾದ ಅಧಿಕಾರದ ಮಾಲೀಕರಾಗ್ತಾರೆ ಅಥವಾ ಡಿಸಿಷನ್ ಮೇಕರ್ ಆಗ್ತಾರೆ. ಅಲ್ಲಿಂದೀಚೆಗೆ ಈ ಕಂಪನಿ ಡಿಯಾಜಿಯೋನ ಸಬ್ಸಿಡರಿ ಆಗಿದೆ. ಅಂದ್ರೆ ಈಗ ಯುನೈಟೆಡ್ ಸ್ಪಿರಿಟ್ಸ್ ಜೊತೆಗೆ RCBಗೂ ಡಿಯಾಜಿಯೋ ಕಂಪನಿನೇ ಮಾತೃ ಸಂಸ್ಥೆ, ಓನರ್. ಹೀಗಾಗಿ ಇದನ್ನ ನಮ್ಮ ದೇಶದವರೇ ನೋಡ್ಕೊಳ್ಳಿ ಅನ್ನೋದು ತುಂಬಾ ಜನರ ಆಸೆ. ಅಯ್ಯೋ, ಇದು ನಮ್ದಲ್ವಾ ಟೀಮು, ಓನರ್ ನಮ್ಮವರಲ್ವಾ ಅನ್ನೋ ಫೀಲಿಂಗ್ ತುಂಬಾ ಜನಕ್ಕಿದೆ. ಆದ್ರೆ ಇದು ಸಾಧ್ಯನಾ? ಇದನ್ನ ಮಾರಿದ್ರೆ ಯಾರು ತಗೋತಾರೆ ಆ ಪ್ರಶ್ನೆ ಬರುತ್ತಲ್ವಾ. ಬೆಲೆ ಇಲ್ಲ ಅಂತಲ್ಲ, ಇದರ ಬೆಲೆಗೆ ಹೆದರಿನೇ ತುಂಬಾ ಜನಕ್ಕೆ ಹಿಂದೆ ಕೊಡ್ಬೋದು. ಯಾಕಂದ್ರೆ ಈಗ RCB ವ್ಯಾಲ್ಯೂವನ್ನ $2 ಬಿಲಿಯನ್ ಅಂತ ಅಂದಾಜು ಮಾಡ್ತಾ ಇದ್ದಾರೆ. ವಿಚಾರ ಏನು ಅಂದ್ರೆ RCBಯ ಆದಾಯ ಇರೋದು ವಾರ್ಷಿಕವಾಗಿ 500 ಕೋಟಿ ರೂಪಾಯಿ ಆಸುಪಾಸು ಅನ್ನೋ ಲೆಕ್ಕಾಚಾರ ಇದೆ. ಅದರಲ್ಲಿ 40% ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡಿದ್ರು 200 ಕೋಟಿ ಲಾಭ ಅಂತ ತಜ್ಞರು ವಿಶ್ಲೇಷಣೆ ಮಾಡ್ತಿದ್ದಾರೆ. ಇದಿನ್ನೂ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ಬೋದು, 250, 300, 400 ಹಿಂಗೆ ಇನ್ಕ್ರೀಸ್ ಆಗ್ತಾ ಹೋಗ್ಬೋದು. ಆದ್ರೂ ಕೂಡ $2 ಬಿಲಿಯನ್ ಹಣವನ್ನ ಹೂಡಿದ್ರೆ ರಿಕವರ್ ಮಾಡ್ಕೊಳ್ಳೋಕೆ ಬಹಳ ಟೈಮ್ ಬೇಕಾಗತ್ತೆ. ಹಾಗಾಗಿ ಯಾರು ಬರ್ತಾರೆ ಅನ್ನೋ ಪ್ರಶ್ನೆ ಇದೆ. ಆದರೆ ಮಾರ್ಕೆಟ್ನಲ್ಲಿ ಏನಾಗುತ್ತೋ ಹೇಳಕ್ಕಾಗಲ್ಲ. ಯಾಕಂದ್ರೆ RCB ಜನಪ್ರಿಯತೆ ಅಥವಾ ಅವರ ರೀಚ್ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ನಂಬರ್ 1 ಫ್ಯಾನ್ ಫಾಲೋಯಿಂಗ್ ಇರೋ IPL ಟೀಮ್ ಆಗಿ ಹೋಗಿದೆ. IPLಗೂ ಮುಂಚೆ ಇನ್ಸ್ಟಾದಲ್ಲಿ 18 ಮಿಲಿಯನ್ ಫಾಲೋವರ್ಸ್ ಇದ್ರು. ಈಗ ಅಂದ್ರೆ ಕಪ್ ಗೆದ್ದ ಮೇಲೆ ಹತ್ತತ್ರ 22 ಮಿಲಿಯನ್ಗೆ ದಾಟಿದ್ದಾರೆ. ಇದು ಸಾಕಷ್ಟು ಸಲ ಚಾಂಪಿಯನ್ ಆಗಿರೋ ಮುಂಬೈ, ಚೆನ್ನೈಗಿಂತ ಜಾಸ್ತಿ. ಚೆನ್ನೈ 18.8 ಮಿಲಿಯನ್ ಫಾಲೋವರ್ ಹೊಂದಿದ್ರೆ ಮುಂಬೈದು 18.4 ಮಿಲಿಯನ್ ಫಾಲೋವರ್ಸ್. ಜೊತೆಗೆ 146 ಕೋಟಿ ಜನಸಂಖ್ಯೆ ಇರೋ ಈ ಬೃಹತ್ ಉಪಖಂಡದ ಈ ರಾಷ್ಟ್ರದ ಮಾರ್ಕೆಟ್ನಲ್ಲಿ IPL ಎಷ್ಟು ಜನ ನೋಡ್ತಾರೆ ಅನ್ನೋದನ್ನ ಹೇಳಬೇಕಾಗಿಲ್ಲ. ಪ್ರತಿಯೊಂದು ಮನೆಯಲ್ಲೂ IPL ಟೀಮ್ಗಳ ಅಬ್ಬರ ಇದೆ. ಸೊ ಇಂಥ ರೀಚ್ ಯಾರಿಗೆ ಆದರೂ ಕೂಡ ಬಹಳ ವ್ಯಾಲ್ಯೂಬಲ್ ಆಗುತ್ತೆ. ಹೀಗಾಗಿ ಇಲ್ಲಿ RCB ಮಾರಾಟದ ಸುದ್ದಿ ದೊಡ್ಡ ಕೋಲಾಹಲ, ಚರ್ಚೆಗೆ ಕಾರಣ ಆಗಿದೆ. ಈ ಬಗ್ಗೆ ನಿಮಗೇನನ್ಸುತ್ತೆ ಸ್ನೇಹಿತರೆ? RCBಯ ಮಾಲೀಕತ್ವ ಮತ್ತೆ ಬ್ರಿಟನ್ ಕಂಪನಿಯಿಂದ ಭಾರತೀಯರ ಕೈಗೆ ಬರಬೇಕಾ, ಮಲ್ಯ ತಗೋಬೇಕಾ? ನಿಮ್ಗೆ ಏನನ್ಸುತ್ತೆ? ನಿಮ್ಮ ಒಪಿನಿಯನ್ ಏನು RCB ಓನರ್ಶಿಪ್ಗೆ ಸಂಬಂಧಪಟ್ಟಂತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.